ಜಸ್ಟ್ ಲೈಕ್ ಬ್ರೋ ಅಂಗರಗುಂಡಿ ವಿರುದ್ಧವಾಗಿ ಫ್ರೆಂಡ್ಸ್ ಕೈ ಕಂಬ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿದೆ. 8ರ ಮುಂದೆ ಬೇಕಾಗಿದೆ 8 ಓಟದ ಅವಶ್ಯಕತೆ ಇದೆ. ರಾಕೇಶ್ ದಾಳಿಯನ್ನು ಮುಂದುವರಿಸಲು ಮೂನ್ಲೈಟ್ ತಂಡದ ಪರವಾಗಿ ಸಫೀಕ್ ಬೊಬರಿನ 5ನೇ ಎಸೆತವನ್ನು ಒಂದು ಚೆಂಡು ಚುಕ್ಕಿಯಾಗಿಸಬಹುದು. ಸಫೀಕ್ 5ನೇ ಬಾರಿಗೆ ರಾಕೇಶ್ ರವರಿಗೆ ರಾಕೇಶ್ ನಾಟ ಒಂದು 2 ಓಟಕ್ಕಾಗಿ ಪ್ರಯತ್ನದೊಂದಿಗೆ ರನ್ ಔಟಿನೊಂದಿಗೆ ವಿಕೆಟ್ ನಂಬರ್ 3 ರಾಕೇಶನ ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. 3ನೇ ಉತ್ತರಿಯಾಘಾತ. 7 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 7 ಓಟ ಬೇಕಾಗಿದೆ. ನೆರೆದಿರತಕ್ಕಂಥ ಕ್ರೀಡಾ ಪ್ರೇಮಿಗಳ ಮನವನ್ನು ಗೆಲ್ಲುವವರು ಯಾರು? ಅಂತಿಮ 7 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 7 ಓಟ ಬೇಕಾಗಿದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಮೂನ್ಲೈಟ್ ತಂಡ ಈ ಪಂದ್ಯವನ್ನು ಗೆದ್ದುಕೊಂಡರೆ ಮುಪ್ಪಿಬಾ ಇವರಿಂದ 5,000 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗ್ತಾ ಇದೆ ಮೂನ್ಲೈಟ್ ತಂಡ ಆಟಗಾರರ ಗಮನಕ್ಕೆ. 7 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 7 ಓಟ ಬೇಕಾಗಿದೆ. ಶಫೀಕ್ ಕೊನೆಯ ಬಾರಿಗೆ ಎಡಗೈ ಆಟಗಾರ ಜೋಗ್ಜೋ ಸೂರಿಂಜೆ ತಂಡದ ಪರವಾಗಿ ಹೊಸ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ತಿರುಗಿಸಿ ಹೊಡೆಯುವ ಪ್ರಯತ್ನ. ಸೊಗಸಾದ ದಾಂಡುಗಾರಿಕೆಯೊಂದಿಗೆ 1 ಅಂಕವನ್ನು ಗಳಿಸಿದೆ. ಎಂಡ್ ಆಫ್ ದಿ ಓವರ್ ನಂಬರ್ 6 ಓವರಿನ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸುತ್ತ 30. ಅಂತಿಮ 6 ಚೆಂಡುಗಳು ಬಾಕಿ ವಿಜಯಕ್ಕಾಗಿ 6 ಓಟ ಬೇಕಾಗಿದೆ. ಅಂತಿಮ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 6 ಓಟ ಬೇಕಾಗಿದೆ. ಎಡಗೈ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಜೋಗ್ಜೋ ಸೂರಿಂಜೆ ತಂಡದ ಪರವಾಗಿ ರಫಿ ಆದರೆ ದಾಳಿಯನ್ನು ಮುಂದುವರಿಸಿದ ಪ್ರಥಮ ಚೆಂಡು ಸೊಗಸಾಗಿರತಕ್ಕಂಥ ದಾಳಿಗಾರಿಗೆ ಲೆಗ್ ಬೈಸ್ ಮುಖೇನ 1 ಅಂಕವನ್ನು ಗಳಿಸ್ತಾ ಇದೆ. 1 ಓಟದ ಸೇರ್ಪಡೆಯೊಂದಿಗೆ 5ರ ಮುಂದೆ ಬೇಕಾಗಿದೆ. 5 ಓಟದ ಅವಶ್ಯಕತೆ. ಮೂನ್ ಲೈಟ್ ಕಾಟಿಪಲ್ಲ ವಿರುದ್ಧವಾಗಿ ಜೋಗ್ಜೋ ಸೂರಿಂಜೆ ತಂಡಗಳ ಮಧ್ಯೆ ಸೆಣಸಾಟ. ನೇರವಾಗಿ ಪಂದ್ಯದ ವೀಕ್ಷಣೆ ಎಲ್ಲ ಬೇಕಿದ್ರು ಪಂದ್ಯ ವೀಕ್ಷಿಸಲಾದರೆ ಜೋಗ್ಜೋ ಸೂರಿಂಜೆ ತಂಡದ ಪರವಾಗಿ ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ರಫೀಕ್ ರವರಿಗೆ ಸೊಗಸಾದ ಆಟ. ಕ್ಷೇತ್ರಪಾಲಕನ ಕಡೆಗೆ ಚೆಂಡು 1 ಓಟವನ್ನು ಗಳಿಸಿದೆ. ಮೂನ್ ಲೈಟ್ ತಂಡ ಪಂದ್ಯವನ್ನು ಹಿಡಿತ ಸಾಧಿಸಬೇಕಾದರೆ ಈ 1 ಚೆಂಡು ಚುಕ್ಕಿಯಾಗಿಸಿದ್ದಾದಲ್ಲಿ ಪಂದ್ಯ ತಿರುವನ್ನು ಕಾಣಬಹುದು. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 4 ಓಟ ಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಮೂನ್ ಲೈಟ್ ಕಾಟಿಪಲ್ಲ ತಂಡದ ಪರವಾಗಿ ಖಾದರ್ ಬೊಬರಿನ 3ನೇ ಎಸೆತವನ್ನು ಎಡಗೈ ಆಟಗಾರ ರಾಫಿ ರವರಿಗೆ. ಎಡಗೈ ಬಲಿಷ್ಠ ಬಲಾಢ್ಯ ಆಟಗಾರನಾದರೆ ದಾಳಿಯಲ್ಲಿ ಮುಂದುವರಿಸುತ್ತಾ ಖಾದರ್ ಬೊಬರಿನ 3ನೇ ಎಸೆತವನ್ನು ಈ ಚೆಂಡು ಒಂದು ವೇಳೆ ಚುಕ್ಕಿಯಾಗಿಸಿದಲ್ಲಿ ಪಂದ್ಯ ರೋಚಕಂತಕ್ಕೆ ಸಾಕ್ಷಿಯಾಗಬಹುದು. ಸೊಗಸಾಗಿದ್ದು ಲಗ್ ಬಿಬೋರ್ಗೆ ಮನವಿಯನ್ನಿಟ್ಟಿದ್ರು. ಆದರೆ ಲಗ್ ಬೈಸ್ ಮುಖೇನ 1 ಅಂಕವನ್ನು ಗಳಿಸ್ತಾ ಇದೆ. 3 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 3 ಓಟ ಬೇಕಾಗಿದೆ. ಮೂನ್ ಲೈಟ್ ವಿರುದ್ಧವಾಗಿ ಜೋಗ್ಜೋ ಸೂರಿಂಜೆ ತಂಡ. 2 ತಂಡಗಳು ಕೂಡ ಸೋಲಲಿಕ್ಕೆ ಸಿದ್ಧವಾಗ್ತಾ ಇಲ್ಲ. ಅಂತಿಮ ಕ್ಷಣದಲ್ಲಿ ಯಾರು ಸೋಲಿನ ಕಡೆಗೆ ಯಾರು ಗೆಲುವಿನ ಕಡೆಗೆ. ಖಾದರ್ ಜವಾಬ್ದಾರಿನ ಅರಿತು ಚೆಂಡನ್ನು ಎಚ್ಚೆತ್ತುಕೊಂಡು ಎಸೆಯಲೇಬೇಕಾಗಿದೆ. ಆಡುವ ತುದಿಯಲ್ಲಿ ರಫೀಕ್ ಆದರೆ ಈ 1 ಚೆಂಡು ಒಂದು ವೇಳೆ ಚುಕ್ಕಿಯಾಗಿಸಿದ್ದಾದಲ್ಲಿ ಜೋಗ್ಜೋ ಸೂರಿಂಜೆ ತಂಡಕ್ಕೆ ಕಷ್ಟವಾಗಬಹುದು. ಖಾದರ್ ಬೊಬರಿನ 4ನೇ ಎಸೆತವನ್ನು ರೈಟ್ ಆರ್ಮ್ 1 ವಿಕೆಟ್ ಮಾದರಿಯಲ್ಲಿ
ತೀರ್ಪುಗಾರನ ಬಿಟ್ಟು ತನ್ನ ದಾದಶೀಲ ದಾಳಿಗರಿಗೆ ಮುಂದುವರಿಸುತ್ತಾ ಸೊಗಸಾಗಿತ್ತು ದಾಳಿ. ಶ್ರೇಷ್ಠ ಮಟ್ಟದ ಆಟ, ಜವಾಬ್ದಾರಿಯುತ ಆಟ, ಚಾಣ್ಮೆಯಾಟ, ಸಮಯ ಸಂದರ್ಭವನ್ನು ಅರಿತಾಡುವಂತ ಆಟ. ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 2 ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 2ರ ಅವಶ್ಯಕತೆ ಇದೆ. ಮೂನ್ ಲೈಟ್ ಪಂದ್ಯವನ್ನು ಗೆದ್ದುಕೊಂಡರೆ 5,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗ್ತದೆ. ಝೋಗ್ಝೋ ಸೂರಿಂಜೆ ಪರಿಸರದ ಮಣ್ಣಿನ ಮಕ್ಕಳು ಪಂದ್ಯವನ್ನು ಆಡುವಾಗ NFC ಟ್ರೋಫಿಯ ತೃತೀಯ ಪಂದ್ಯ ರೋಚಕ ರೋಮಾಂಚಕತೆ ಆಗ್ತದೆ. 2 ಚೆಂಡು ಬಾಕಿ. 11 ಕ್ಷೇತ್ರಪಾಲಕರು ಮಾತುಕತೆಯೊಂದಿಗೆ ಈ ಒಂದು ಚೆಂಡನ್ನು ಚುಕ್ಕಿಯಾಗಿಸಬಹುದೇ? ತಂಡುಗಾರರು ಎಚ್ಚೆತ್ತುಕೊಂಡು ದಂಡನ್ನು ಬೀಸಲೇಬೇಕಾಗಿದೆ. ಗೆದ್ದರೆ ದ್ವಿತೀಯ ಸುತ್ತಿಗೆ, ಸೋತರೆ ಮೈದಾನವನ್ನು ಬಿಟ್ಟು ಮನೆಯತ್ತ ಪ್ರವೇಶ ಮಾಡಲಿಕ್ಕಿದೆ. 2ರ ಮುಂದೆ 2. ಈ ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ದಾಳಿಯನ್ನು ಮುಂದುವರಿಸಲು ಖಾದರ್ ಅವರ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಾಗಿದೆ. ಖಾದರ್ ಓರ್ವ ಅನುಭವಿ ದಾಳಿಗಾರ, ಮೂನ್ ಲೈಟ್ ತಂಡದ ಮಾಲಕ ನಾಯಕನ ಭರವಸೆ ದಾಳಿಗಾರ, ಎಡಗೈ ಆಟಗಾರ ರಫೀರ್ ಅವರಿಗೆ ಸ್ಟ್ರೈಕ್ ಭಾಗದಲ್ಲಿ 2 ಎಸೆತ ಬಾಕಿ ಇದೆ. 2 ಓಟ ಬೇಕಾಗಿದೆ. ವಫಾ ಎಂಟರ್ಸ್ ಮಾಲಕರಾಗಿರ್ತಕ್ಕಂತಹ ಒಬ್ಬರವರು ಕೂಡ ಪಂದ್ಯಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾದರೆ 2 ಎಸೆತ ವಿಜಯಕ್ಕಾಗಿ 2 ಓಟ ಬೇಕಾಗಿದೆ. ಅಪೀಜಾ ಪ್ರೊಟೆಕ್ಟ್ ತಂಡದ ಮಾಲಕರು ಈ ಪಂದ್ಯದ ವೀಕ್ಷಣೆಯಲ್ಲಿ ಪಂದ್ಯಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾದರೆ 2ರ ಮುಂದೆ 2. 5ನೇ ಚೆಂಡು ಚಾಲ್ತಿ. ಸೊಗಸಾಗಿದ್ದು ದಾಳಿ, ಜವಾಬ್ದಾರಿ ತಾಟ. 1 ಸುಲಭ, 2ರ ಓಟಕ್ಕಾಗಿ ಪ್ರಯತ್ನ. ಇದರೊಂದಿಗೆ ಪಂದ್ಯವನ್ನ ಝೋಗ್ಝೋ ಸೂರಿಂಜೆ ತಂಡ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು ಮೂನ್ ಲೈಟ್ ತಂಡಕ್ಕೆ.